ಅನನ್ಯಾಳನ್ನು ಕಂಪನಿಯಿಂದ ಹೊರಗೆ ಕಳುಹಿಸಲಾಯಿತು. ಅವಳ ಕೈಗೆ ಕೇವಲ ಅರ್ಧ ದಿನದ ಸಂಬಳವನ್ನು ಇಡಲಾಗಿತ್ತು. ಅವಳು ರಾಜಾಜಿನಗರದ ತನ್ನ ಸಣ್ಣ ಬಾಡಿಗೆ ರೂಮಿಗೆ ಬಂದು ಕುಳಿತಳು. ಕೈಯಲ್ಲಿದ್ದ ಹಣ ಮುಗಿಯುತ್ತಾ ಬಂದಿತ್ತು. ರೂಮ್ ಬಾಡಿಗೆ ಕಟ್ಟಬೇಕು, ದಿನದ ಊಟಕ್ಕೆ ಹಣ ಬೇಕು, ಮನೆಯನ್ನು ಬಿಟ್ಟು ಬರುವಾಗ ತಾನು ಸ್ವಾಭಿಮಾನದಿಂದ ಬದುಕಬೇಕು ಎಂದುಕೊಂಡಿದ್ದಳು. ಆದರೆ ಮೊದಲ ಹೆಜ್ಜೆಯಲ್ಲೇ ವಿಘ್ನ ಎದುರಾಗಿತ್ತು. ಅದೇ ಸಮಯದಲ್ಲಿ ವಿರಾಜ್ನ ಕಚೇರಿಯಲ್ಲಿ ಒಂದು ದೊಡ್ಡ ಗೊಂದಲ ಸೃಷ್ಟಿಯಾಗಿತ್ತು. ವಿರಾಜ್ನ ಪರ್ಸನಲ್ ಡಯಟ್ ಮತ್ತು ದಿನಚರಿಯನ್ನು ನೋಡಿಕೊಳ್ಳುತ್ತಿದ್ದ ಹಿರಿಯ ಮ್ಯಾನೇಜರ್ ಒಬ್ಬರು ಇದ್ದಕ್ಕಿದ್ದಂತೆ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದರು. ವಿರಾಜ್ಗೆ ಸಮಯಕ್ಕೆ ಸರಿಯಾಗಿ ಅವನಿಗೆ ಬೇಕಾದ ರೀತಿಯ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ ಮತ್ತು ಅವನ ಬಿಸಿನೆಸ್ ಫೈಲ್ಗಳನ್ನು ಜೋಡಿಸಿಡುವ ನಂಬಿಕಸ್ಥರು ಯಾರೂ ಇರಲಿಲ್ಲ. ಹೊಸದಾಗಿ ಯಾರನ್ನಾದರೂ ನೇಮಕ ಮಾಡಿಕೊಳ್ಳಲು ಕನಿಷ್ಠ 1 ವಾರ ಬೇಕಿತ್ತು. ಆದರೆ ವಿರಾಜ್ಗೆ 1 ಗಂಟೆ ತಡವಾದರೂ ಸಹಿಸುವುದಿಲ್ಲ. ಆಗ ಜನರಲ್ ಮ್ಯಾನೇಜರ್ ರಾಘವನ್ ಅವರಿಗೆ ಅನನ್ಯ ನೆನಪಾದಳು. ಅವಳು ಹೌಸ್ ಕೀಪಿಂಗ್ ಕೆಲಸದಲ್ಲಿದ್ದಾಗ ಫೈಲ್ಗಳನ್ನು ಎಷ್ಟು ನೀಟಾಗಿ ಜೋಡಿಸಿಟ್ಟಿದ್ದಳು ಮತ್ತು ಅವಳ ಪ್ರಾಮಾಣಿಕತೆ ಹೇಗಿತ್ತು ಎಂಬುದು ಅವರಿಗೆ ತಿಳಿದಿತ್ತು. ರಾಘವನ್ ಧೈರ್ಯ ಮಾಡಿ ವಿರಾಜ್ನ ಕ್ಯಾಬಿನ್ ಒಳಗೆ ಹೋದರು. ಸರ್, ನಿಮ್ಮ ಪರ್ಸನಲ್ ಅಸಿಸ್ಟೆಂಟ್ ಕೆಲಸಕ್ಕೆ ಸದ್ಯಕ್ಕೆ ಯಾರೂ ಇಲ್ಲ. ತಾತ್ಕಾಲಿಕವಾಗಿ ಒಬ್ಬರನ್ನು ನೇಮಕ ಮಾಡಿಕೊಳ್ಳಲು ನಿಮ್ಮ ಅನುಮತಿ ಬೇಕು. ಆ ಹುಡುಗಿ ಮೊನ್ನೆ ನಿಮ್ಮ ಪ್ಯಾಂಟ್ಗೆ ನೀರು ಹಾಕಿದವಳು. ಅವಳು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ಲು. ಬೇಕಿದ್ದರೆ ಅವಳನ್ನು ಕೇವಲ 1 ವಾರದ ಮಟ್ಟಿಗೆ ನಿಮ್ಮ ಕಾಫಿ ಮತ್ತು ಫೈಲ್ ಮ್ಯಾನೇಜ್ಮೆಂಟ್ಗೆ ಇಟ್ಟುಕೊಳ್ಳೋಣವೇ? ಹೊಸಬರು ಬರುವವರೆಗೂ ಅಷ್ಟೇ. ವಿರಾಜ್ ಫೈಲ್ನಿಂದ ತಲೆ ಎತ್ತಿದ್ದ. ಅವನ ಮುಖದಲ್ಲಿ ಅಸಹ್ಯವಿತ್ತು. ಆ ಹುಡುಗಿನ, ಅವಳ ಮುಖ ನೋಡಿದರೆ ನನಗೆ ಇರಿಟೇಷನ್ ಆಗುತ್ತೆ. ಹೆಣ್ಣು ಮಕ್ಕಳು ಕೆಲಸಕ್ಕಿಂತ ಜಾಸ್ತಿ ಡ್ರಾಮಾ ಮಾಡ್ತಾರೆ. ಆದರೆ ಸರ್, ಇವತ್ತಿನ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗೆ ನಮಗೆ ಯಾರಾದರೂ ಹೆಲ್ಪರ್ ಬೇಕೇ ಬೇಕು. ಅವಳಿಗೆ ಇಂಗ್ಲಿಷ್ ಮತ್ತು ಕನ್ನಡ 2 ಬರುತ್ತೆ ಎಂದರು ರಾಘವನ್. ವಿರಾಜ್ ಸ್ವಲ್ಪ ಯೋಚಿಸಿ, ಸರಿ, ಕೇವಲ 3 ದಿನ ಮಾತ್ರ. ಹೊಸಬರು ಬಂದು ತಕ್ಷಣ ಅವಳನ್ನು ಹೊರಗೆ ಕಳಿಸಬೇಕು. ಮತ್ತೆ ಅವಳಿಗೆ ಹೇಳು, ನನ್ನ ಕಣ್ಣ ಮುಂದೆ ಅವಳು ಅನಾವಶ್ಯಕವಾಗಿ ಬರಬಾರ್ದು ಎಂದು ಕಠಿಣವಾಗಿ. ರಾಘವನ್ ತಕ್ಷಣವೇ ಅನನ್ಯಾಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದರು. ಅನನ್ಯಾಳಿಗೆ ಮೊದಮೊದಲು ಆ ಹಠಮಾರಿ ಕೋಪಿಸ್ತ ಯಜಮಾನನ ಬಳಿ ಕೆಲಸ ಮಾಡಲು ಇಷ್ಟ ಇರಲಿಲ್ಲ. ಆದರೆ ಬದುಕಿನ ಅನಿವಾರ್ಯತೆ ಅವಳನ್ನು ಒಪ್ಪುವಂತೆ ಮಾಡಿತ್ತು. ಮರುದಿನ ಬೆಳಿಗ್ಗೆ ಅನನ್ಯ ಬಿಳಿ ಮತ್ತು ಕಪ್ಪು ಬಣ್ಣದ ಫಾರ್ಮಲ್ ಬಟ್ಟೆ ಧರಿಸಿ ವಿರಾಜ್ನ ಕ್ಯಾಬಿನ್ನ ಹೊರಗೆ ಬಂದು ನಿಂತಳು. ಬೆಳಗ್ಗೆ 9:30ಕ್ಕೆ ವಿರಾಜ್ ಕಚೇರಿಗೆ ಬಂದ. ಅನನ್ಯ ಅಲ್ಲಿ ನಿಂತಿರುವುದನ್ನು ನೋಡದಂತೆ ತನ್ನ ಕ್ಯಾಬಿನ್ ಒಳಗೆ ಹೋದ. ಅನನ್ಯಾಳ ಮೊದಲ ಕೆಲಸ ವಿರಾಜ್ಗೆ ಬೆಳಗಿನ ಸ್ಪೆಷಲ್ ಗ್ರೀನ್ ಟೀ ಕೊಡುವುದು. ಅವಳು ಅಡುಗೆ ಕೋಣೆಗೆ ಹೋಗಿ ತಾನೇ ಸ್ವತಃ ನಿಂತು ಸಕ್ಕರೆ ಇಲ್ಲದ ಸರಿಯಾದ ಪ್ರಮಾಣದ ಎಲೆಗಳನ್ನು ಹಾಕಿ ಟೀ ಸಿದ್ಧಪಡಿಸಿದ್ದಳು. ಅವಳಿಗೆ ತಿಂಡಿ ಬಂಡಿ ನಡೆಸಿದ ಅನುಭವ ಇದ್ದಿದ್ದರಿಂದ ಕೈ ರುಚಿ ಅದ್ಭುತವಾಗಿತ್ತು. ಅವಳು ಟೀ ಕಪ್ಪನ್ನು ಟ್ರೇನಲ್ಲಿ ಇಟ್ಕೊಂಡು ವಿರಾಜ್ನ ಟೇಬಲ್ ಮುಂದೆ ಬಂದು ನಿಲ್ಲಿದ್ದಳು. ಸರ್, ನಿಮ್ಮ ಟೀ ಎಂದಳು ತಣ್ಣನೆಯ ಧ್ವನಿಯಲ್ಲಿ. ವಿರಾಜ್ ಫೈಲ್ ನೋಡುತ್ತಲೇ ಕಪ್ ಎತ್ತಿಕೊಂಡು ಒಂದು ಸಿಪ್ ಕುಡಿದ. ಅವನ ಕೈ ಅಲ್ಲೇ ನಿಂತಿತ್ತು. ದಿನವೂ ಕುಡಿಯುವ ಗ್ರೀನ್ ಟೀಗಿಂತ ಇದರ ರುಚಿ ತುಂಬ ವಿಭಿನ್ನವಾಗಿತ್ತು ಮತ್ತು ಹಿತವಾಗಿತ್ತು. ಆದರೆ ಅವನು ಅದನ್ನು ಹೊರಗೆ ತೋರಿಸಿಕೊಳ್ಳಲಿಲ್ಲ. ಇನ್ಮೇಲೆ ನಾನು ಟೀ ಕೇಳಿದಾಗ ಮಾತ್ರ ತರಬೇಕು. ನನ್ನ ರೂಮ್ ಒಳಗೆ ಬರುವಾಗ ಪರ್ಮಿಷನ್ ತಗೋಬೇಕು. ನಿನ್ನ ಕೆಲಸ ಮುಗಿದ ತಕ್ಷಣ ಹೊರಗೆ ಹೋಗಿ ನಿಲ್ಲಬೇಕು. ಅರ್ಥವಾಯ್ತೆ ಎಂದ ವಿರಾಜ್ ಕಟುವಾಗಿ. ಸರಿ ಸರ್ ಎಂದು ಅನನ್ಯ ಮೌನವಾಗಿ ಹೊರನಡೆದಳು. ದಿನಗಳು ಉರುಳಿದಂತೆ ವಿರಾಜ್ ಅನನ್ಯಾಳಿಗೆ ಅತಿಯಾದ ಕೆಲಸ ಒತ್ತಡ ನೀಡಲು ಆರಂಭಿಸಿದ್ದ. ಅವಳ ತಾಳ್ಮೆಯನ್ನು ಪರೀಕ್ಷಿಸುವುದೇ ಅವನ ಉದ್ದೇಶವಾಗಿತ್ತು. ಹೆಣ್ಣು ಮಕ್ಕಳು ಬೇಗನೆ ಬೇಸತ್ತು ಕೆಲಸ ಬಿಟ್ಟು ಓಡಿ ಹೋಗ್ತಾರೆ ಎಂಬುದು ಅವನ ನಂಬಿಕೆಯಾಗಿತ್ತು. ಒಂದು ದಿನ ವಿರಾಜ್ ಅವಳಿಗೆ 100 ಪುಟಗಳ ಹಳೆಯ ಪ್ರಾಜೆಕ್ಟ್ ರಿಪೋರ್ಟ್ಗಳನ್ನು ನೀಡಿದ್ದ. ಇವೆಲ್ಲವನ್ನು ಇವತ್ತು ರಾತ್ರಿ 8 ಗಂಟೆಯೊಳಗಡೆ ಆಲ್ಫಾಬೆಟಿಕ್ ಆರ್ಡರ್ನಲ್ಲಿ ಜೋಡಿಸಿ ತನ್ನ ಟೇಬಲ್ ಮೇಲೆ ಇಡಬೇಕು. ಒಂದು ಫೈಲ್ ಮಿಸ್ ಆದರೂ ನಿನ್ನ ಸಂಬಳ ಕಟ್ ಆಗುತ್ತೆ ಎಂದ. ಅನನ್ಯ ಮಧ್ಯಾಹ್ನದ ಊಟವನ್ನು ಮಾಡದೆ ಆ ಧೂಳು ತುಂಬಿದ ಫೈಲ್ಗಳ ಮಧ್ಯೆ ಕುಳಿತು ಕೆಲಸ ಮಾಡಲು ಆರಂಭಿಸಿದ್ದಳು. ಅವಳ ಕೈಗಳು ನೋವಾಗುತ್ತಿದ್ದರೂ ಕಣ್ಣುಗಳು ಮಂಜಾಗುತ್ತಿದ್ದಳು. ಅವಳು ನಿಲ್ಲಿಲ್ಲ. ಸಂಜೆ 7:45ಕ್ಕೆ ಇಡೀ ಆಫೀಸ್ ಖಾಲಿಯಾಗಿತ್ತು. ವಿರಾಜ್ ತನ್ನ ಕೋಣೆಯಿಂದ ಹೊರಗೆ ಬಂದಾಗ ಅನನ್ಯ ಇನ್ನೂ ಅಲ್ಲೇ ಕುಳಿತು ಕೊನೆಯ ಫೈಲನ್ನು ಜೋಡಿಸುತ್ತಿದ್ಲು. ಅವಳ ಮುಖದಲ್ಲಿ ದಣಿವಿತ್ತು, ಆದರೆ ಕೆಲಸ ಮುಗಿದ ತೃಪ್ತಿ ಇತ್ತು. ಅವಳು ಎದ್ದು ಬಂದು, ಸರ್, ಎಲ್ಲ ಫೈಲ್ಗಳನ್ನು ಜೋಡಿಸಿಟ್ಟಿದ್ದೀನಿ, ನೀವು ಚೆಕ್ ಮಾಡಬಹುದು ಎಂದಳು. ವಿರಾಜ್ ಫೈಲ್ಗಳನ್ನು ನೋಡಿದ. ಎಲ್ಲವೂ ಅತ್ಯಂತ ನಿಖರವಾಗಿ ಯಾವುದೇ ಲೋಪವಿಲ್ಲದೆ ಜೋಡಿಸಲ್ಪಟ್ಟಿದ್ದವು. ಅವನಿಗೆ ಅವಳ ಶ್ರಮವನ್ನು ನೋಡಿ ಆಶ್ಚರ್ಯವಾಯಿತಾದರೂ ಅಹಂಕಾರದ ಕಾರಣದಿಂದ ಶ್ಲಾಘಿಸಲಿಲ್ಲ. ಹ್ಞೂ ಸರಿ, ನಿನ್ನ ಸಮಯ ಮುಗಿದಿದೆ, ಹೊರಡಬಹುದು ಎಂದ ಅಷ್ಟೆ. ಅನನ್ಯ ಬ್ಯಾಗ್ ಎತ್ಕೊಂಡು ಕಚೇರಿಯಿಂದ ಹೊರಬಂದಾಗ ರಾತ್ರಿ 8:30 ಆಗಿತ್ತು. ಅವಳು ಬಸ್ ಸ್ಟಾಪ್ ಕಡೆ ಹೆಜ್ಜೆ ಹಾಕುತ್ತಿದ್ದಾಗ ಅವಳ ಹಳೆಯ ಬದುಕು ಅವಳನ್ನು ಮತ್ತೆ ಕಾಡಲು ಆರಂಭಿಸಿತ್ತು. ಇತ್ತ ರಾಜಾಜಿನಗರದ ಸಣ್ಣ ಗಲ್ಲಿಯೊಂದರಲ್ಲಿ ಅನನ್ಯ ವಾಸವಿದ್ದಾಳೆ ಎಂಬ ವಿಷಯ ಹೇಗೋ ಅವಳ ತಮ್ಮ ವಿಕ್ರಮನಿಗೆ ತಿಳಿಯಿತು.
ಅನನ್ಯ ಮನೆ ಬಿಟ್ಟು ಹೋದಾಗಿನಿಂದ ಮನೆಯಲ್ಲಿ ತಿಂಡಿ ಬಂಡಿಯ ಸಂಪಾದನೆ ನಿಂತು ಹೋಗಿತ್ತು. ಸಾಲಗಾರರು ಮನೆಗೆ ಬಾಗಿಲಿಗೆ ಬಂದು ಗಲಾಟೆ ಮಾಡ್ತಿದ್ರು. ರಶ್ಮಿಯ ಮದುವೆ ಮುರಿದು ಬೀಳುವ ಹಂತಕ್ಕೆ ಬಂದಿತ್ತು. ಹಾಗಾಗಿ ಅನನ್ಯಳನ್ನು ಹುಡುಕಿಕೊಂಡು ವಿಕ್ರಮ್ ಮತ್ತು ರಶ್ಮಿ ಇಬ್ಬರು ಅವಳ ರೂಮಿನ ಹತ್ತಿರ ಬಂದರು. ಅನನ್ಯ ಸುಸ್ತಾಗಿ ರೂಮ್ಗೆ ಬಂದು ಬಾಗಿಲು ತೆಗೆಯುತ್ತಿದ್ದಂತೆ ಹಿಂದಿನಿಂದ ವಿಕ್ರಮ್ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಏಯ್ ಅನನ್ಯ, ಇಲ್ಲಿ ಬಂದು ರಾಜ್ಕುಮಾರಿಯ ಥರ ಇದ್ದೀಯಾ? ಅಲ್ಲಿ ಸಾಲಗಾರರು ನಮ್ಮ ಮನೆ ಹರಾಜು ಮಾಡ್ತಿದ್ದಾರೆ ಎಂದು ಕಿರುಚಿದ. ಅನನ್ಯ ಆಘಾತದಿಂದ ಕೈ ಬಿಡಿಸ್ಕೊಂಡು, ನೀವು ಇಲ್ಲಿಗೆ ಯಾಕೆ ಬಂದ್ರಿ? ನಾನು ಆ ಮನೆಗೆ ಇನ್ಮೇಲೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಬಂದಿದ್ದೀನಿ ಎಂದಳು ಗಟ್ಟಿಯಾಗಿ. ರಶ್ಮಿ, ಸಂಬಂಧ ಇಲ್ವಾ? ನೀನು ಹುಟ್ಟಿದ್ದಕ್ಕೆ ನಮ್ಮ ತಂದೆಯ ಬಿಸ್ನೆಸ್ ಹೋಯ್ತು. ನೀನು ಹುಟ್ಟದೇ ಇದ್ದಿದ್ರೆ ನಾವು ಇವತ್ತು ಕೋಟ್ಯಾಧಿಪತಿಗಳಾಗಿ ಇರ್ತಿದ್ವಿ. ಈಗ ನನ್ನ ಮದುವೆಗೆ 1,00,000 ರೂಪಾಯಿ ಬೇಕು. ನೀನು ಯಾವುದೋ ದೊಡ್ಡ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ದೀಯಾ ಅಂತ ಗೊತ್ತಾಯಿತು. ಈಗಲೇ ನಿನ್ನ ಸಂಬಳ ಅಡ್ವಾನ್ಸ್ ಹಣವನ್ನು ತಂದುಕೊಡು. ಇಲ್ದಿದ್ರೆ ನಿನ್ನ ಆಫೀಸ್ ಮುಂದೆ ಬಂದು ಗಲಾಟೆ ಮಾಡ್ತೀನಿ. ಅನನ್ಯಳಿಗೆ ತನ್ನ ಅವಳ ಹುಟ್ಟಿದವರ ಕ್ರೌರ್ಯ ನೋಡಿ ಅಸಹ್ಯವಾಯಿತು. ನನ್ನ ಹತ್ತಿರ ಬಂದು 1 ರೂಪಾಯಿನೂ ಇಲ್ಲ. ನನ್ನ ಕೆಲಸ ಇನ್ನೂ ಪಕ್ಕಾ ಆಗಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ ಎಂದು ಬಾಗಿಲು ಹಾಕಿಕೊಂಡು ರಶ್ಮಿ ಹೊರಗಿನಿಂದ ನಾಳೆ ನಿನ್ನ ಆಫೀಸ್ ಹತ್ರ ಬಂದು ನಿನ್ನ ಮರ್ಯಾದೆ ತೆಗೆದೇ ಇದ್ರೆ ನೋಡು ಎಂದು ಶಾಪ ಹಾಕುತ್ತಾ ಹೊರಟಳು. ಮರುದಿನ ಕಚೇರಿಗೆ ಅತಿ ದೊಡ್ಡ ವಿದೇಶಿ ಉದ್ಯಮಿಗಳೊಂದಿಗೆ ಮೀಟಿಂಗ್ ಇತ್ತು. ವಿರಾಜ್ ತುಂಬ ಗಂಭೀರವಾಗಿದ್ದ. ಈ ಡೀಲ್ ಕುದುರಿದರೆ ವಿಪಿ ಎಂಟರ್ಪ್ರೈಸಸ್ ಜಾಗತಿಕ ಮಟ್ಟದಲ್ಲಿ ಬೆಳೆಯುತ್ತಿತ್ತು. ಅನನ್ಯ ಕಾನ್ಫರೆನ್ಸ್ ಹಾಲ್ನಲ್ಲಿ ಎಲ್ಲರಿಗೂ ವಾಟರ್ ಬಾಟಲ್ ಮತ್ತು ಫೈಲ್ಗಳನ್ನು ಇಡುತ್ತಿದ್ದಳು. ಅಷ್ಟರಲ್ಲೇ ಕಚೇರಿಯ ರಿಸೆಪ್ಷನ್ನಲ್ಲಿ ದೊಡ್ಡ ಗಲಾಟೆ ಶಬ್ದ ಕೇಳಿಸಿತ್ತು. ರಶ್ಮಿ ಮತ್ತು ವಿಕ್ರಮ್ ಸೆಕ್ಯೂರಿಟಿಗಳನ್ನು ತಳ್ಳಿ ಒಳಗೆ ಬರಲು ಯತ್ನಿಸಿದ್ದರು. ನಮ್ಮ ತಂಗಿ ಅನನ್ಯ ಇಲ್ಲೇ ಇದ್ದಾಳೆ. ಅವಳು ನಮ್ಮ ದುಡ್ಡನ್ನೆಲ್ಲ ಕದ್ದು ಓಡಿ ಬಂದಿದ್ದಾಳೆ. ಅವಳನ್ನು ಕರೆಸಿ ಎಂದು ಜೋರಾಗಿ ರಶ್ಮಿ ಕೂಗುತ್ತಿದ್ದಳು. ಇಡೀ ಆಫೀಸ್ ಸಿಬ್ಬಂದಿಗೆ ಅಲ್ಲಿಗೆ ಜಮಾಯಿಸಿದರು. ವಿದೇಶಿ ಕ್ಲೈಂಟ್ಗಳು ಕೂಡ ಲಿಫ್ಟಿನಿಂದ ಹೊರಬರುತ್ತಿದ್ದಾಗ ಈ ದೃಶ್ಯವನ್ನು ನೋಡಿದರು. ವಿರಾಜ್ ತನ್ನ ಕ್ಯಾಬಿನ್ನಿಂದ ಹೊರಗೆ ಬಂದ. ಅವನ ಮುಖದಲ್ಲಿ ಕ್ರೋಧದ ಜ್ವಾಲಾಮುಖಿ ಉರಿಯುತ್ತಿತ್ತು. ಅವನ ಇಂಟರ್ನ್ಯಾಷನಲ್ ಮೀಟಿಂಗ್ನ ಸಮಯದಲ್ಲಿ ಇಂತಹ ಸಬಾಬುಗಳನ್ನು ಅವನು ಸಹಿಸ್ತಿರಲಿಲ್ಲ. ಅವನು ಅನನ್ಯಳ ಕಡೆಗೆ ತಿರುಗಿ, ಇವರೇನಾ ನಿನ್ನ ಕುಟುಂಬದವರು? ನೀನು ಕಳ್ಳತನ ಮಾಡಿ ಇಲ್ಲಿಗೆ ಬಂದಿದ್ದೀಯಾ ಎಂದು ಗರ್ಜಿಸಿದ. ಅನನ್ಯ ಕಣ್ಣೀರು ಹಾಕುತ್ತಾ ರಶ್ಮಿಯ ಹತ್ತಿರ ಹೋದಳು. ಅಕ್ಕ, ದಯವಿಟ್ಟು ಸಾಕು ಮಾಡಿ, ನನ್ನ ಬದುಕನ್ನು ಹಾಳು ಮಾಡಬೇಡಿ ಎಂದು ಬೇಡಿಕೊಂಡಳು. ರಶ್ಮಿ, ಹಾಳು ಮಾಡ್ತಿರೋದು ನಾವಲ್ಲ, ನೀನು. ಸರ್, ಇವಳು ಮಹಾ ಅಪಶಕುನ. ಇವಳು ಹುಟ್ಟಿದ ದಿನವೇ ನಮ್ಮ ಕೋಟಿ ಬಿಸ್ನೆಸ್ ಲಾಸ್ ಆಯಿತು. ಇವಳು ಕಾಲಿಟ್ಟ ಕಡೆಯೆಲ್ಲ ವಿನಾಶವೇ. ಇವಳನ್ನು ಕೆಲಸದಲ್ಲಿ ಇಟ್ಕೊಂಡ್ರೆ ನಿಮ್ಮ ಕಂಪನಿಯು ಮುಳುಗಿ ಹೋಗುತ್ತೆ ಎಂದು ವಿರಾಜ್ನ ಮುಂದೆ ಅನನ್ಯಳ ಇತಿಹಾಸವನ್ನು ಬಿಚ್ಚಿಟ್ಟಳು. ಬಿಸ್ನೆಸ್ ಲಾಸ್, ಅಪಶಕುನ ಎಂಬ ಪದಗಳನ್ನು ಕೇಳಿದಾಗ ವಿರಾಜ್ನ ಮನಸ್ಸಿನಲ್ಲಿ ಏನೋ ಒಂದು ಸಣ್ಣ ಆಘಾತವಾಯಿತು. ಏಕೆಂದರೆ ಅವನ ತಂದೆಯೂ ಕೂಡ ಬಿಸ್ನೆಸ್ ಲಾಸ್ ಆದಾಗ ತಾಯಿಯಿಂದ ವಂಚಿತರಾಗಿದ್ದರು. ಆದರೆ ಹೆಣ್ಣು ಮಕ್ಕಳ ಈ ನಾಟಕ ಅವನಿಗೆ ಅಸಹ್ಯ ಹುಟ್ಟಿಸಿತ್ತು. ಅವನು ಸೆಕ್ಯೂರಿಟಿಗೆ ಸನ್ನೆ ಮಾಡಿ ಸೆಕ್ಯೂರಿಟಿಗಳು ರಶ್ಮಿ ಮತ್ತು ವಿಕ್ರಮ್ನನ್ನು ಕಚೇರಿಯಿಂದ ಹೊರಗೆ ತಳ್ಳಿದರು. ನಂತರ ವಿರಾಜ್ ನಿಧಾನವಾಗಿ ಅನನ್ಯಳ ಹತ್ತಿರ ಬಂದು, ಇಡೀ ಕಚೇರಿ ಸ್ತಬ್ಧವಾಗಿತ್ತು. ನಿನ್ನ ಕೌಟುಂಬಿಕ ದರಿದ್ರವನ್ನು ನನ್ನ ಆಫೀಸ್ ಬಾಗಿಲಿಗೆ ತರಬೇಡ ಎಂದು ಹೇಳಿದ್ದೆ. ಹೆಣ್ಣು ಮಕ್ಕಳು ಎಲ್ಲೇ ಹೋದರೂ ಬರೀ ಗೊಂದಲ ಮತ್ತು ನಷ್ಟವನ್ನೇ ತರ್ತಾರೆ ಅನ್ನೋದಕ್ಕೆ ನೀನೇ ಸಾಕ್ಷಿ. ನಿನ್ನ ಈ ಡ್ರಾಮಾದಿಂದ ನನ್ನ ಇವತ್ತಿನ ಮೀಟಿಂಗ್ ಡಿಸ್ಟರ್ಬ್ ಆಗಿದೆ. ಯು ಆರ್ ಪರ್ಮನೆಂಟ್ಲಿ ಟರ್ಮಿನೇಟೆಡ್. ಈಗಲೇ ನನ್ನ ಕಣ್ಣ ಮುಂದಿನಿಂದ ತೊಲಗು ಎಂದು ಕಟುವಾಗಿ ಆಜ್ಞಾಪಿಸಿದ. ಅನನ್ಯ ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ಅವಳ ಅಕ್ಕ ತನ್ನ ಬದುಕಿನ ಆಸರೆಯನ್ನೇ ಕಿತ್ತುಕೊಂಡಿದ್ದಳು ಮತ್ತು ಈ ಅಹಂಕಾರಿ ವಿರಾಜ್ ಅವಳ ಸ್ವಾಭಿಮಾನಕ್ಕೆ ಮತ್ತೊಮ್ಮೆ ಕೊಡಲಿ ಪೆಟ್ಟು ನೀಡಿದ್ದ. ಅವಳು ವಿರಾಜ್ನ ಕಣ್ಣುಗಳನ್ನು ನೇರವಾಗಿ ನೋಡಿ, ನಾನು ಅಪಶಕುನ ಅಲ್ಲ ಸರ್, ನನ್ನ ಶ್ರಮದ ಮೇಲೆ ನನಗೆ ನಂಬಿಕೆ ಇದೆ. ಒಂದು ದಿನ ನಿಮಗೂ ಇದು ಅರ್ಥವಾಗುತ್ತೆ ಎಂದು ಹೇಳಿ ತನ್ನ ID ಕಾರ್ಡ್ ಅನ್ನು ಟೇಬಲ್ ಮೇಲಿಟ್ಟು ಗಂಭೀರವಾಗಿ ಹೊರನಡೆದಳು. ವಿಪಿ ಎಂಟರ್ಪ್ರೈಸಸ್ನಿಂದ ಹೊರಬಂದ ಅನನ್ಯಳಿಗೆ ಜಗತ್ತೇ ಶೂನ್ಯವಾದಂತೆ ಅನಿಸಿತ್ತು. ತನ್ನದೇ ರಕ್ತ ಹಂಚಿ ಹುಟ್ಟಿದ್ದ ಅಕ್ಕ ಮತ್ತು ತಮ್ಮ ತನ್ನ ಬದುಕನ್ನು ಬೀದಿಗೆ ತಂದಿದ್ದರು. ಅತ್ತ ಅಹಂಕಾರಿ ವಿರಾಜ್ ಪ್ರತಾಪ್ ಸಿಂಹ ಕೇವಲ ತನ್ನ ಮನೆಯವರ ಮಾತುಗಳನ್ನು ಕೇಳಿ ತನ್ನ ಶ್ರಮವನ್ನು ಕಡೆಗಣಿಸಿ ಅಪಶಕುನ ಎಂಬ ಮುದ್ರೆ ಒತ್ತಿ ಹೊರಹಾಕಿದ್ದ. ಆದರೆ ಅನನ್ಯ ಕಣ್ಣೀರು ಹಾಕುತ್ತಾ ಕುಳಿತುಕೊಳ್ಳಲಿಲ್ಲ. ಅವಳಿಗೆ ಚೆನ್ನಾಗಿ ಗೊತ್ತಿತ್ತು, ತನ್ನ ಕಣ್ಣೀರಿಗೆ ಕರಗುವವರು ಯಾರೂ ಇಲ್ಲ. ಅವಳು ತನ್ನ ಸಣ್ಣ ರೂಮಿಗೆ ಬಂದು ಕೈಲಿದ್ದ ಒಟ್ಟು ಉಳಿತಾಯದ ಹಣವನ್ನು ಎಣಿಸಿದಳು. ಕೇವಲ 2,000 ರೂಪಾಯಿಗಳಿದ್ದವು. ಆ ಹಣದಲ್ಲಿ ದೊಡ್ಡದಾಗಿ ಏನೂ ಮಾಡಲು ಸಾಧ್ಯವಿರಲಿಲ್ಲ. ಆದರೆ ಅವಳಿಗೆ ತಿಂಡಿ ಮತ್ತು ಟೀ ಮಾಡುವ ಕೈರುಚಿ ಇತ್ತು. ಅವಳು ಯಾವುದೇ ಹಿಂಜರಿಕೆ ಇಲ್ಲದೆ ರಾಜಾಜಿನಗರದ ಒಂದು ಬಿಡುವಿಲ್ಲದ ಮಾರುಕಟ್ಟೆಯ ಮೂಲೆಗೆ ಹೋದಳು. ಅಲ್ಲಿನ ಸಣ್ಣ ಜಾಗವೊಂದರಲ್ಲಿ ಒಂದು ಹಳೆಯ ಟೇಬಲ್ ಮತ್ತು ಸ್ಟವ್ ಬಾಡಿಗೆಗೆ ಪಡೆದಳು. ಮರುದಿನ ಮುಂಜಾನೆ 4 ಗಂಟೆಗೆ ಎದ್ದು ತಾನೇ ಇಡ್ಲಿ, ಸಾಂಬಾರ್ ಮತ್ತು ವಿಶೇಷವಾದ ಮಸಾಲೆ ಟೀ ಸಿದ್ಧಪಡಿಸಿ ಬಂಡಿಯ ಮೇಲೆ ವ್ಯಾಪಾರ ಶುರು ಮಾಡಿದ್ದಳು. ಅನನ್ಯಳ ದೃಢ ಸಂಕಲ್ಪ, ನನ್ನನ್ನು ಅಪಶಕುನ ಅಂದವರು ನನ್ನ ನಾಶವನ್ನು ನೋಡಲು ಕಾಯುತ್ತಿದ್ದಾರೆ. ಆದರೆ ನಾನು ಯಾರ ಮುಂದೆ ಕೈ ಒಡ್ಡದೆ ಕೇವಲ ನನ್ನ ಬೆವರಿನ ಹನಿಗಳಿಂದ ಗೌರವದ ಅನ್ನ ತಿನ್ನುವುದು ಬದುಕುತ್ತೇನೆ.
ಅನನ್ಯಳ ಟೀ ಸ್ಟಾಲ್ಗೆ ದಿನ ಕಳೆದಂತೆ ಜನಜಂಗುಳಿ ಹೆಚ್ಚಾಗತೊಡಗಿತ್ತು. ಅವಳ ಸೌಮ್ಯ ಸ್ವಭಾವ, ಸ್ವಚ್ಛತೆ ಮತ್ತು ಮುಖ್ಯವಾಗಿ ಆ ಮಸಾಲ ಟೀ ಮತ್ತು ಬಿಸಿ ಬಿಸಿ ಇಡ್ಲಿಯ ರುಚಿ ಆ ಭಾಗದ ಕಚೇರಿ ಉದ್ಯೋಗಿಗಳನ್ನು ಆಕರ್ಷಿಸಿತ್ತು. ಮುಂಜಾನೆ 6ರಿಂದ 9ರವರೆಗೆ ಅವಳ ಅಂಗಡಿಯಲ್ಲಿ ಜನ ಸಾಲಾಗಿ ನಿಲ್ಲುತ್ತಿದ್ದರು. ಅವಳು ಯಾವುದೇ ದೊಡ್ಡ ಲಾಭವನ್ನು ನಿರೀಕ್ಷಿಸುತ್ತಿರಲಿಲ್ಲ. ದಿನದ ಕೊನೆಯಲ್ಲಿ ಕೈಗೆ ಸಿಗುವ 500 ರೂಪಾಯಿಗಳ ಅವಳ ಸ್ವಾಭಿಮಾನದ ಪ್ರತೀಕವಾಗಿದ್ದವು. ಆ ಸಣ್ಣ ಸಂಪಾದನೆಯಲ್ಲೇ ಅವಳು ರೂಮ್ ಬಾಡಿಗೆ ಕಟ್ಟಿ ನೆಮ್ಮದಿಯ ಉಸಿರು ಬಿಡುತ್ತಿದ್ಳು. ಅದೇ ಸಮಯದಲ್ಲಿ ವಿರಾಜ್ನ ಕಚೇರಿಯಲ್ಲಿ ಪರಿಸ್ಥಿತಿ ತಲೆಕೆಳಗಾಗಿತ್ತು. ಅನನ್ಯ ಹೋದ್ಮೇಲೆ ಬಂದ ಹೊಸ ಪರ್ಸನಲ್ ಅಸಿಸ್ಟೆಂಟ್ಗಳು ವಿರಾಜ್ನ ಕಠಿಣ ನಿಯಮಗಳಿಗೆ ಹೊಂದಿಕೊಳ್ಳಲು ಸಾಧ್ಯವಾಗದೆ 2 ದಿನಕ್ಕೆ ಕೆಲಸ ಬಿಟ್ಟು ಓಡುತ್ತಿದ್ದರು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿರಾಜ್ಗೆ ಅನನ್ಯ ಮಾಡಿಕೊಡುತ್ತಿದ್ದ ಆ ಗ್ರೀನ್ ಟೀ ಮತ್ತು ಕಾಫಿಯ ರುಚಿ ಬೇರೆಲ್ಲೂ ಸಿಗ್ತಿರಲಿಲ್ಲ. ಅವಳ ಶ್ರದ್ಧೆ ಮತ್ತು ನಿಶ್ಶಬ್ದ ಕೆಲಸದ ಶೈಲಿ ಅವನಿಗೆ ನೆನಪಾಗುತ್ತಿದ್ದರೂ ತನ್ನ ಅಹಂಕಾರದ ಕಾರಣದಿಂದ ಅದನ್ನು ಒಪ್ಪಿಕೊಳ್ತಿರಲಿಲ್ಲ. ಒಂದು ದಿನ ಬೆಳಿಗ್ಗೆ ವಿರಾಜ್ ಪ್ರತಾಪ್ ಸಿಂಹನಿಗೆ ನಗರದ ಮಾರ್ಕೆಟ್ ಏರಿಯಾದಲ್ಲಿ ತನ್ನ ಹೊಸ ಮಾಲ್ನ ಪರಿಶೀಲನೆಗಾಗಿ ಹೋಗಬೇಕಾಗಿತ್ತು. ಎಂದಿನಂತೆ ಅವನ ಐಷಾರಾಮಿ ರೋಲ್ಸ್ ರಾಯ್ಸ್ ಕಾರು ಮಾರುಕಟ್ಟೆಯ ರಸ್ತೆಯಲ್ಲಿ ಸಾಗ್ತಿತ್ತು. ಆದರೆ ಅಂದು ಆ ರಸ್ತೆಯಲ್ಲಿ ಅತಿಯಾದ ಟ್ರಾಫಿಕ್ ಇತ್ತು. ಕಾರು ಮುಂದೆ ಚಲಿಸಿದಾಗ ಒಂದು ಕಡೆ ನಿಂತಿತ್ತು. ವಿರಾಜ್ಗೆ ಸಮಯ ತಡವಾಗುತ್ತಿರುವುದರಿಂದ ಸಹಿಸಲು ಸಾಧ್ಯವಾಗದೆ ಸಿಟ್ಟಿನಿಂದ ಕಾರಿನ ಗ್ಲಾಸ್ ಕೆಳಗೆ ಇಳಿಸಿದ. ಅವನ ಕಣ್ಣುಗಳು ನೇರವಾಗಿ ರಸ್ತೆಯ ಬದಿಯಲ್ಲಿದ್ದ ಆ ಸಣ್ಣ ತಿಂಡಿ ಬಂಡಿಯ ಮೇಲೆ ಬಿದ್ದವು. ಅಲ್ಲಿ ಜನರ ಗುಂಪು ಇತ್ತು. ಆ ಗುಂಪಿನ ಮಧ್ಯೆ ತಲೆಗೆ ನೀಟಾಗಿ ಬಟ್ಟೆ ಕಟ್ಟಿಕೊಂಡು ಕೈಯಲ್ಲಿ ಚಹಾದ ಲೋಟಗಳನ್ನು ಹಿಡಿದು ನಗುಮುಖದಿಂದ ಗ್ರಾಹಕರಿಗೆ ವಿತರಿಸುತ್ತಿದ್ದವಳು ಅನನ್ಯ. ವಿರಾಜ್ ಒಂದು ಕ್ಷಣ ಸ್ತಬ್ಧನಾದ. ತನ್ನ ಕಂಪನಿಯಿಂದ ಅಪಮಾನಗೊಂಡು ಹೊರಬಿದ್ದ ಹುಡುಗಿ ರಸ್ತೆಯ ಬದಿಯಲ್ಲಿ ಇಷ್ಟೊಂದು ಜನದಟ್ಟಣೆಯ ಮಧ್ಯೆ ಯಾವುದೇ ಲಜ್ಜೆಯಿಲ್ಲದೆ ಸ್ವಾಭಿಮಾನದಿಂದ ದುಡಿಯುತ್ತಿರುವುದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಅವಳ ಮುಖದಲ್ಲಿ ದೈನ್ಯತೆ ಇರಲಿಲ್ಲ, ಬದಲಿಗೆ ಸ್ವಂತ ದುಡಿತದ ಹೆಮ್ಮೆ ಇತ್ತು. ಅಷ್ಟರಲ್ಲೇ ಅಲ್ಲಿಗೆ 2 ಕುಡುಕರು ಬಂದು ಅನನ್ಯಳ ಬಂಡಿಯ ಬಳಿ ಗಲಾಟೆ ಮಾಡಲು ಆರಂಭಿಸಿದ್ರು. ಏಯ್ ಹುಡುಗಿ, ಟೀಗೆ ಎಷ್ಟು ದುಡ್ಡು? ಇಷ್ಟೊಂದು ಸೌಂದರ್ಯ ಇಟ್ಕೊಂಡು ರಸ್ತೆಯಲ್ಲಿ ಟೀ ಮಾರ್ತಿದ್ಯಲ್ಲ, ನಮ್ಮ ಜೊತೆ ಬಂದರೆ ಕೋಟಿ ಕೊಡ್ತೀವಿ ಎಂದು ಅಸಭ್ಯವಾಗಿ ಮಾತಾಡಿದ್ರು. ವಿರಾಜ್ ಕಾರಿನ ಒಳಗಿಂದಲೇ ಇದನ್ನು ನೋಡಿ ಅವನ ಮುಷ್ಟಿ ಬಿಗಿಯಾಯಿತು. ಹೆಣ್ಣು ಮಕ್ಕಳನ್ನು ಅಸಡ್ಡೆ ಮಾಡುತ್ತಿದ್ದ ಅವನ ಮನಸ್ಸಿನಲ್ಲಿ ಅನನ್ಯಳ ಪರಿಸ್ಥಿತಿಯನ್ನು ನೋಡಿ ಏನೋ ಒಂದು ಸಣ್ಣ ಆತಂಕ ಶುರುವಾಯಿತು. ಆದರೆ ಅನನ್ಯ ಹೆದರಲಿಲ್ಲ. ಅವಳು ಕೈಯಲ್ಲಿದ್ದ ಬಿಸಿ ಟೀ ಪಾತ್ರೆಯನ್ನು ಎತ್ತಿ ಹಿಡಿದು ಗಂಭೀರ ಧ್ವನಿಯಲ್ಲಿ ಹೇಳಿದಳು, ಮರ್ಯಾದೆಯಿಂದ ದುಡ್ಡು ಕೊಟ್ಟು ಟೀ ಕುಡಿಯುವುದಾದರೆ ಕುಡಿಯಿರಿ, ಇಲ್ಲದಿದ್ದರೆ ಇಲ್ಲಿಂದ ತೊಲಗಿ. ನಾನು ಕಷ್ಟಪಟ್ಟು ಬದುಕ್ತಾ ಇದ್ದೀನಿ, ನಿಮ್ಮ ಯಾರದೋ ಮುಲಾಜಿಗೆ ಬಿದ್ದಿಲ್ಲ. ಇನ್ನೊಂದು ಮಾತು ಆಡಿದರೆ ಈ ಬಿಸಿ ಟೀ ನಿಮ್ಮ ಮುಖಕ್ಕೆ ಬೀಳುತ್ತದೆ. ಅವಳ ಆ ರೌದ್ರವತಾರ ಮತ್ತು ಧೈರ್ಯವನ್ನು ನೋಡಿ ಆ ಕುಡುಕರು ಹೆದರಿ ಅಲ್ಲಿಂದ ಓಡಿ ಹೋದರು. ಸುತ್ತಮುತ್ತ ನಿಂತಿದ್ದ ಗ್ರಾಹಕರು ಅನನ್ಯಳಿಗೆ ಚಪ್ಪಾಳೆ ತಟ್ಟಿದ್ದರು. ಕಾರಿನ ಒಳಗಿದ್ದ ವಿರಾಜ್ಗೆ ಅಂದು ಅರ್ಥವಾಯಿತು, ಹೆಣ್ಣು ಮಕ್ಕಳು ಕೇವಲ ಇನ್ನೊಬ್ಬರ ದುಡಿತದ ಮೇಲೆ ಬದುಕುವ ದುರ್ಬಲರಲ್ಲ. ತನ್ನ ಶ್ರಮ ಮತ್ತು ಸ್ವಾಭಿಮಾನದ ಮುಂದೆ ಇಡೀ ಜಗತ್ತನ್ನೇ ಎದುರಿಸುವ ಶಕ್ತಿ ಈ ಸಾಮಾನ್ಯ ಹುಡುಗಿಗೆ ಇದೆ. ಅವನ ಮನಸ್ಸಿನಲ್ಲಿದ್ದ ಹೆಣ್ಣು ಮಕ್ಕಳ ಬಗೆಗಿನ ಕಟುಕಲ್ಪನೆ ಮೊದಲ ಬಾರಿಗೆ ಒಡೆಯಲು ಆರಂಭಿಸಿತ್ತು. ಈ ನಮ್ಮ ಹೊಸ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.